ಹಲೋ ಮೂವಿ ಫ್ಯಾನ್ಸ್. ಸಂಬಳ ಅನ್ನೋ ಮೂವಿ ರಿಲೀಸ್ ಆಗಿದೆ. ಇದು ಆದಿ ಸಾಯಿ ಕುಮಾರ್ ಅವರು ಮಾಡಿದ್ದಾರೆ ಅಂತ ಅನ್ಬೋದು. ಅವರ ಪ್ರೀವಿಯಸ್ ಮೂವೀಸ್ಗಳು ನೋಡ್ಕೊಂಡ್ ಬಂದ್ರೆ ಅದು ಅಷ್ಟೊಂದು ಹಿಟ್ ಆಗಿಲ್ಲ, ಹಾಗೆ ಸಕ್ಸಸ್ಫುಲ್ ಆಗು ಕೆಲವೊಂದು ಮೂವೀಸ್ಗಳು ಇರಲಿಲ್ಲ ಅಂತ ಅನ್ಬೋದು. ಈ ಮೂವಿಯಲ್ಲಿ ಏನ್ ಮಾಡಿದಾರೆ ಅಂತ ಅದಕ್ಕೋಸ್ಕರ ಫ್ಯಾಮಿಲಿ ಸಮೇತ ಕೂತು ನೋಡ್ರೆ ಮೂವಿ ಧಮಕಾರ ಆಗಿತ್ತು ಅಂತ ಅನ್ಬೋದು. ಇಲ್ಲಿ ಹಲವಾರು ಬಜೆಟ್ ಕನ್ಸ್ಟ್ರೆಂಟ್ ಇದ್ರೂ ಆ ರಿ-ಎಫ್-ಎಕ್ಸ್ ವರ್ಕ್ಗಳಾಗಲಿ, ಕೆಲವೊಂದು ಯೂಸ್ ಮಾಡಿರೋ ವಿಧಾನ ಆಗಲಿ ಚೆನ್ನಾಗಿದೆ ಅಂತ ಅನ್ಬೋದು. ಟಾಪಿಕ್ ವೈಸು ಸ್ಕ್ರಿಪ್ಟ್ ಇದು ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಇದೆ ಅಂತ ಅನ್ಬೋದು. ಈ ಸ್ಟೋರಿ ವಿಚಾರಕ್ಕೆ ಬಂದರೆ, ಒಂದು ಗ್ರಾಮದಲ್ಲಿ ಆಕಾಶದಿಂದ ಒಂದು ಕಳ್ಳು ಬಿದ್ದಿರತ್ತೆ. ಆ ಕಳ್ಳಿಂದ ಆ ಗ್ರಾಮದಲ್ಲಿ ಹಲವಾರು ಕೆಟ್ಟ ವಿಚಾರಗಳು ನಡೀತಾ ಇರುತ್ತೆ. ಹಾಗೆ ಆ ಗ್ರಾಮದಲ್ಲಿ ದೆವ್ವ ಹಿಡ್ದಿದೆ ಅಂತ ಒಂದು ಸುದ್ದಿ ಹರಡ್ತಾ ಇರತ್ತೆ. ಅದನ್ನ ವಿಚಾರಿಸಕ್ಕೆ ನಮ್ಮ ಕಥಾನಾಯಕ ವಿಕ್ರಮ್ ಆಗಿ ಆ ಕಲ್ಲನ್ನ ಸಂಶೋಧನೆ ಮಾಡೋದಕ್ಕೋಸ್ಕರ ಬರ್ತಾರೆ. ಆ ಕಲ್ಲನ್ನ ಸಂಶೋಧನೆ ಮಾಡ್ತಾ ನಮ್ಮ ವಿಕ್ರಮ್ ಅವರು ಏನ್ ಕಂಡು ಹಿಡಿತಾರ, ಆಗ ಕತೆ ಎಲ್ಲಿಗೆ ಹೋಗಿ ಎಂಡ್ ಆಗತ್ತೆ ಅನ್ನೋದು ಚೆನ್ನಾಗಿ ಪಾರ್ಟ್ ಲೈನ್ ತಗೊಂಡಿದ್ದಾರೆ ಅಂತ ಅನ್ಬೋದು. ಈ ಮೂವಿಯಲ್ಲಿ ನನಗೆ ಇಷ್ಟ ಆಗಿದ್ದ ವಿಚಾರಗಳಂದ್ರೆ, ಫಸ್ಟ್ ಆಫ್ ಆಲ್ ಸ್ಟೋರಿ ಲೈನ್ ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆ ಕಥೆನ ನರೇಷನ್ ಮಾಡಿರೋ ವಿಧಾನ ಚೆನ್ನಾಗಿದೆ ಅಂತ ಅನ್ಬೋದು. ಅಲ್ಲಿ ಅನ್ವಾಂಟೆಡ್ ಆಗಿ ಸಾಂಗ್ಸ್ ಇಲ್ಲ, ಅನ್ವಾಂಟೆಡ್ ಆಗಿ ಯಾವ ವಿಚಾರಗಳಿಲ್ಲ. ಅಲ್ಲಲ್ಲಿ ಸ್ವಲ್ಪ ಕಾಮಿಡಿ ಎಲಿಮೆಂಟ್ಸ್ ಬೇಕಂತ ಯೂಸ್ ಮಾಡಿದಾರೆ. ಅದು ಬಿಟ್ರೆ ಮೂವಿ ಸ್ವಲ್ಪ ಸೀರಿಯಸ್ ನೋಟಲ್ಲೇ ಸಾಗತ್ತೆ ಅಂತ ಅನ್ಬೋದು. ವಿಜುವಲೈಸೇಷನ್, ರಿ-ಎಫ್-ಎಕ್ಸ್ ವರ್ಕು ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಕೆಲವೊಂದು ಸೀನ್ಸ್ಗಳಲ್ಲಿ ಮೂವಿಯಲ್ಲಿ ನೋಡ್ತಾ ಫೀಲ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಡೈಲಾಗ್ಸ್ ರೈಟಿಂಗು ಚೆನ್ನಾಗಿದೆ ಅಂತ ಅನ್ಬೋದು. ಬ್ಯಾಕ್ಗ್ರೌಂಡಿಂಗ್ ಸೌಂಡ್ ಡಿಸೈನಿಂಗು ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ನಮಗೆ ಮನಸ್ಸಿಗೆ ಇಂಪ್ಯಾಕ್ಟ್ ಮಾಡೋ ರೀತಿನೇ ಈ ಮೂವಿಯಲ್ಲಿ ಫೀಲ್ ಕೊಡುತ್ತೆ ಅಂತ ಅನ್ಬೋದು. ಹಾಗೆ ಈ ಮೂವಿ ಖಂಡಿತ ಫ್ಯಾಮಿಲಿ ಸಮೇತ ನೋಡ್ಬೋದು. ಆಹಾ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಅವೈಲಬಿಲಿಟಿ ಆಗಿದೆ. ಮರಿದೆ ಫ್ಯಾಮಿಲಿ ಸಮೇತ ನೋಡಿ, ನಿಮಗೂ ಇಂಪ್ರೆಸಿವ್ ಆಗಿ ಅನಿಸುತ್ತೆ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ, ನೀವಿನ್ನೂ ಈ ಮೂವಿನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ. ಮರಿದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ.